पूज्याय राघवेन्द्राय सत्यधर्मरताय च ಇವಾಗ ತಿಳಿಸ್ಕೊಟ್ವಿ ಇದು ಯಾಕೆ ಈ ರೀತಿ ಆಗುತ್ತೆ ಅನ್ನೋದು ಕೂಡ. ಇನ್ನು ಇನ್ನೊಂದು ಕೇಳಬೇಕಾದ್ರೆ ಶ್ರೀ ಗುರು ರಾಘವೇಂದ್ರ ರಾಯರು ದೆವ್ವದ ಕಾಟದಿಂದ ಮುಕ್ತಿಯನ್ನ ನೀಡಿದ್ದಾರೆ ಅನ್ನೋದು ಕೂಡ ಕೇಳ್ಬಿಟ್ಟಿದ್ದೀವಿ. ಇದ್ರ ಬಗ್ಗೆ ಕೂಡ ನಮ್ಗೆ ತಿಳಿಸ್ಕೊಡಿ. ಖಂಡಿತ ತಿಳಿಸ್ಕೊಡ್ತೀನಿ. ನೋಡಿ, ದೆವ್ವ ಕಾಟದಿಂದ ರಾಘವೇಂದ್ರ ಸ್ವಾಮಿ ತುಂಬ ಜನನ ಮುಕ್ತಿ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಸುಮಾರು 10-15 ಜಾಗದಲ್ಲಿ ಮಠಗಳು ಸಹ, ಮಠದಲ್ಲಿ ಅಕ್ಕಪಕ್ಕದಲ್ಲಿರೋಂಥ ಮನೆಯವರು ಸಹ ನನಗೆ ಫೋನ್ ಮಾಡಿದ್ದಾರೆ. ಏನು ಅಂದರೆ, ರಾಘವೇಂದ್ರ ಸ್ವಾಮಿ ಇರೋಂಥ ಸ್ಥಳದಲ್ಲಿ ದೆವ್ವ ಆಗಲಿ, ಪೀಡೆ ಆಗಲಿ, ಪಿಚಾಚಿ ಆಗಲಿ ಅದು ಬಾಳೋದಕ್ಕೆ ಚಾನ್ಸಸ್ಸೇ ಇರಲ್ಲ. ಯಾಕೆ ಅಂತ ಸಹ ಕೇಳಿದ್ದಾರೆ. ಕಾರಣ ಏನು ಅಂತಂದರೆ, ಅವರ ಅವತಾರ ಮಹಾಪುರುಷ, ಅವರಲ್ಲಿರೋಂಥ ಶಕ್ತಿ ಆಗಲಿ, ಮಿರಾಕಲ್ ಆಗಲಿ ಎಲ್ಲೂ ಸಾಧ್ಯನೇ ಇಲ್ಲ. ಅಷ್ಟು ಮಹಾಮಹಿಮರವರು. ಅದೇ ರೀತಿ ಅವರಿಂದ ಯಾಕೆ ಇದೆಲ್ಲ ದೂರ ಹೋಗ್ತವೆ ಅಂದರೆ, ಆ ಭಗವಂತ ಒಂದು ಇಡೀ ಮಣ್ಣನ್ನು, ಮುಕುಂದ ಅನ್ನೋ ಭಕ್ತನ ಕೈಲೇ ರಾಘವೇಂದ್ರ ಸ್ವಾಮಿ ಶಿಷ್ಯ ಅವರು ಆ ಒಂದು ಮಣ್ಣನ್ನು ಒಂದು ಜಾಗದಕ್ಕೆ ಅವ್ರಿಗೆ ಮದುವೆ ಆಗಬೇಕು, ಅದಕ್ಕೋಸ್ಕರನೇ ಆ ಮಣ್ಣನ್ನು ಕೈಲೇ ಕೊಡ್ತಾರೆ. ಕೊಟ್ಟಾಗ ಆ ಮುಕುಂದ ಅನ್ನೋ ಹುಡುಗ ತೊಗೊಂಡು ಹೋಗ್ತಾ ಇರ್ತಾನೆ. ಹೋದಂಥ ಸ್ಥಳದಲ್ಲಿ ಒಂದು ರಾತ್ರಿ ಆಗೋಗ್ಬಿಡುತ್ತೆ. ಅಲ್ಲಿ ಒಂದು ಮನೆ ಮುಂದ್ಗಡೆ ಜಗ್ತಿ ಇರುತ್ತೆ, ಅಲ್ಲಿ ಮಲ್ಕೊಂಡಿರ್ತಾರೆ. ಆಗ ಆ ಮಣ್ಣನ್ನು ಅದು ಒಂದು ಟವಲಲ್ಲಿ ಹೊಟ್ಟೆಲಿ ಕಟ್ಕೊಂಡಿರ್ತಾರೆ, ಸೊಂಟದಲ್ಲಿ ಕಟ್ಕೊಂಡು ನಿದ್ರೆ ಮಾಡೋ ಅಂಥ ಸಮಯದಲ್ಲಿ ಒಂದು ತಾಯಿಗೆ ಮಗು ಆಗ್ತಾ ಇರುತ್ತೆ. ಡೆಲಿವರಿ ಟೈಮಲ್ಲಿ 8ನೇ ಮಗು ಅದು. ಆ ಮಗು ಹುಟ್ಟ ಅಂಥ ಸಮಯದಲ್ಲಿ ರಾಕ್ಷಸ ಬಂದು ಆ ಮಗುನ ಹೇಗಾದರೂ ಮಾಡಿ ಆ ಮಗುನ ಬಲಿ ತೊಗೋಬೇಕು. ಆಲ್ರೆಡಿ 7 ಮಕ್ಕಳನ್ನ ಬಲಿ ತೊಗೊಂಡಿರ್ತಾನೆ. 8ನೇ ಮಗುನೂ ಸಹ ನಾನು ಬಿಡಬಾರ್ದು ಅಂತ ಬಂದು ನಿಂತ್ಕೊಳ್ಳುವಾಗ ಆ ತಾಯಿ ತುಂಬಾ ನೋವು ತಿಂತಾ ಇರ್ತಾಳೆ. ಎಲ್ಲ ಮಕ್ಕಳು ಇದೇ ರೀತಿ ಬಲಿ ಕೊಟ್ಬಿಟ್ಟೆ, ಅಟ್ಲೀಸ್ಟ್ ಇದೊಂದು ಮಗು ಆದರೂ ನನಗೆ ಕೈಲೇ ಕೊಡಿ ಭಗವಂತ, ಎಲ್ಲಿದ್ದೀರಾ ಅಂತ ಪ್ರಾರ್ಥನೆ ಮಾಡುವಾಗ ಕರೆಕ್ಟಾಗಿ ಆ ತಾಯಿ ದುಃಖನ ನೋಡಿ, ಆ ಮಗುನ ತಂದೆ ದುಃಖನ ನೋಡಿಬಿಟ್ಟು ರಾಘವೇಂದ್ರ ಸ್ವಾಮಿ ನಿಂತಿರೋ ಮಂತ್ರಾಲಯದಲ್ಲಿ ಇರ್ತಾರೆ, ನಿಂತಿರೋ ಸ್ಥಳದಿಂದನೇ ಆಶೀರ್ವಾದ ಮಾಡ್ತಾರೆ. ಆಗ ಆಶೀರ್ವಾದ ಮಾಡೋ ಅಂಥ ಟೈಮಲ್ಲಿ ಕರೆಕ್ಟಾಗಿ ನೋಡಿ ಅವರ ಒಂದು ಮಿರಾಕಳ ಮೃತ್ತಿಕೆಯಲ್ಲಿ ಬರುತ್ತೆ. ಅವರ ಆಶೀರ್ವಾದ ಕರೆಕ್ಟ್ ಆ ಮೃತ್ತಿಕೆಯಲ್ಲಿ ಬೀಳುತ್ತೆ. ಆ ಮೃತ್ತಿಕೆಯಲ್ಲಿ ಇದ್ದಂಥ ಆ ಪವರ್ ಆ ರಾಕ್ಷಸಿಗೆ ಹೋಗುತ್ತೆ. ಹೋದ ತಕ್ಷಣ ಅಲ್ಲೇ ಭಸ್ಮ ಆಗ್ಬಿಡ್ತಾನೆ. ಆಗ ರಾಘವೇಂದ್ರ ಸ್ವಾಮಿ ಆ ರಾಕ್ಷಸಿಗೆ ಕಣ್ಣು ಕಾಣಿಸ್ತಾರೆ. ನೋಡಿ, ಅವನು ರಾಕ್ಷಸಿನೇ ಆದ್ರೂ ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡಿಕೊಂಡು ಪ್ರಾಣ ಬಿಟ್ಟಿದ್ದಾನೆ ಅಂದರೆ ಅವನೆಷ್ಟು ಪುಣ್ಯವಂತ ಅಲ್ವೇ. ನೋಡಿ, ದರ್ಶನ ಆಗಿದ ತಕ್ಷಣ ಅವನ ಪ್ರಾಣ ಭಸ್ಮ ಆಗೋಗ್ತೈತೆ. ಹಾಗಾಗಿ ಆ ಮೃತ್ತಿಕೆಯಲ್ಲಿ ಇರೋಂಥ ಒಂದು ಪವರ್, ಆ ಮೃತ್ತಿಕೆಯಲ್ಲಿ ಇರೋಂಥ ಶಕ್ತಿ ಪೀಡೆ, ಪಿಚಾಚಿ, ದೆವ್ವ ಆಗಲಿ ಯಾರೇ ಆಗಲಿ ಖಂಡಿತ ಹೊರಟೋಗ್ಬಿಡುತ್ತೆ. ಇವಾಗಲೂ ಸಹ ನಾನು ಮೋಹಿನಿ ಹಿಡಿದವ್ರಿಗಾಗಲಿ, ದೆವ್ವ ಪೀಡೆ ಇದೆ ಅನ್ನೋರಿಗಾಗಲಿ ಖಂಡಿತ ಸರಿ ಮಾಡಿಕೊಡ್ತೀನಿ, ಮಾಡ್ತಾನೂ ಇದ್ದೀನಿ. ಅದು ನನ್ನ ಹತ್ರ ಬರೋರಿಗೆ ಖಂಡಿತ ಅದು ಏನೇ ಆಗಲಿ ಅವ್ರ ಬಾಯಿ ಬಿಟ್ಟು ಹೇಳೋದು ಇಲ್ಲ. ಅದೇ ರೀತಿ ಅವ್ರನ್ನ ಹೊಡೆಯೋದು ಬಡಿಯೋದು ಏನೂ ಬೇಕಾಗಿಲ್ಲ. ನಾನು ಮಾಡೋ ಅಂಥ ಸಂಕಲ್ಪ, ನಾನು ಮಾಡೋ ಅಂಥ ಕಾಯಿ ಅವ್ರನ್ನ ಕೂಡಿಸಿ ನಾನು ನಿಂಬೆಹಣ್ಣು ಬೇಕಾಗಿರುತ್ತೆ ಖಂಡಿತ. ಯಾಕೆ ನಿಂಬೆಹಣ್ಣು ಅಂತ ಅಂದರೆ, ಗುರು ನೋಡಿ, ನಿಂಬೆಹಣ್ಣು ಅನ್ನೋದು ಗುರುಗೆ ಸಮಾನ. ಇವಾಗ ದಕ್ಷಿಣ ಮೂರ್ತಿ ಆಗಲಿ ನಿಂಬೆಹಣ್ಣಿನ ಹಾರ ಸಹ ಹಾಕ್ತಾರೆ. ಯಾಕೆ ಅಂತ ಅಂದರೆ, ಆ ಗುರುವನ್ನ ಸ್ಥಾನನ ನಿಂಬೆಹಣ್ಣು ಪಡ್ಕೊಂಡಿರುತ್ತೆ. ನಿಂಬೆಹಣ್ಣು ಇಲ್ದಿರ ಯಾವುದೂ ಸಹ ಒಂದು ಪೂಜೆ ಆಗಲಿ ಮುಕ್ತಿ ಆಗಲ್ಲ ತಾಯಂದಿರ ದೇವಸ್ಥಾನಕ್ಕೆ. ಕಾರಣ ಆ ನಿಂಬೆಹಣ್ಣಲ್ಲಿರೋ ಅಂಥ ಒಂದೊಂದು ರಸ ಇದೆ ಅಲ್ವರ, ಆ ರಸ ಒಂದೊಂದು ರಸ ಡ್ರಾಪನ್ನು ತಾಯಂದಿರಿಗೆ ತುಂಬಾ ಶ್ರೇಷ್ಠ, ದೇವಿಯರುಗಳಿಗೆ. ಅದಕ್ಕೋಸ್ಕರ ಆ ಒಂದು ರಸದಿಂದನೇ ಬೇಕಾದಷ್ಟು ಪ್ರಾಣಗಳನ್ನ ಕಾಪಾಡೋ ಅಂಥ ಶಕ್ತಿ ಇರುತ್ತೆ. ದೃಷ್ಟನ್ನ ಅಳಿಸಿದಂಥ ನಿಂಬೆಹಣ್ಣು ಅದು. ಒಂದು ದಿವಸ ಕತೆ ಸಹ ನಾನು ನಿಮ್ಗೆ ಹೇಳಿದ್ದೀನಿ, ನಿಂಬಾಸುರ ಅನ್ನೋ ಕಥೆನೇ ಹೇಳಿದ್ದೀನಿ. ಆ ರೀತಿ ಖಂಡಿತವಾಗ್ಲೂ ರಾಘವೇಂದ್ರ ಸ್ವಾಮಿಯಿಂದ ಪಡ್ಕೊಳ್ಳೋ ಅಂಥದ್ದು ತುಂಬಾ ವಿಶೇಷತೆ ಇದೆ. ಹಾಗಾಗಿ ದೆವ್ವ ಆಗಲಿ, ಪೀಡೆ ಆಗಲಿ, ಪಿಚಾಚಿ ಆಗಲಿ ಪ್ರಪಂಚದಲ್ಲಿ ಇದೆ ಅನ್ನೋದು ಇರ್ಬೋದು, ಆದರೆ ಮೂಢನಂಬಿಕೆ ಜಾಸ್ತಿ ಹೋಗಬೇಡಿ. ನಮಗೆ ದೇವ್ರ ಶಕ್ತಿ ನಮ್ಮ ದೇಹದೊಳಗಡೆ ಕೊಟ್ಟಿದ್ದಾನೆ. ಆ ಶಕ್ತಿನ ನಾವು ಪಡ್ಕೊಂಡು ಅದು ಎಲ್ಲದನ್ನು ದೂರ ಮಾಡ್ಕೋಬೋದು. ಆದರೆ ನಿಶಕ್ತಿ ಆಗಲಿ, ದೇವರಲ್ಲಿ ಒಂದು ನಂಬಿಕೆ ಆಗಲಿ ಕಮ್ಮಿ ಆಯಿತು ಅಂದರೆ ಖಂಡಿತ ಯಾವುದು ಬೇಕಾದರೂ ಬಂದು ನಮ್ಮ ದೇಹದೊಳಗಡೆ ಎಂಟ್ರಾಗೋದಕ್ಕೆ ಚಾನ್ಸಸ್ ಇದೆ. ನಾವು ಕೊಡೋ ಅಂಥ ಸ್ಥಳನೇ ಎಲ್ಲನೂ. ನಾವು ಸ್ವಲ್ಪ ಬಂದು ಎಚ್ಚರಿಕೆ ಇಲ್ಲ, ನಮಗೆ ಏನಾದ್ರೂ ಪರವಾಗಿಲ್ಲ, ಎಲ್ಲಿ ಬೇಕಾದರೂ ಯಾವ ಟೈಮ್ ಬೇಕಾದರೂ ನಾನು ಹೋಗ್ತೀನಿ ಬರ್ತೀನಿ ಅನ್ನೋದಿತ್ತು ಅಂದರೆ ಖಂಡಿತ ಅದರಲ್ಲೂ ನೋಡಿ, ಕನ್ಯಾಸ್ತ್ರೀಗಳು ಒಂದು ಟೈಮ್ ಇಲ್ದಿರ ಎಲ್ಲಿ ಬೇಕಾದರೂ ಅಲ್ಲಿಗೆ ಹೋಗಬಾರ್ದು.
ಈ ಟೈಮಲ್ಲಿ ಹೋಗಬೇಕು, ಈ ಟೈಮಲ್ಲಿ ಬರಬೇಕು ಅನ್ನೋಂಥದ್ದು ಸಹ ಇರುತ್ತೆ. ಅದೇ ರೀತಿ ಗರ್ಭ ಪ್ರೆಗ್ನೆಂಟ್ ಆದವರು ಸಹ ಅದೇ ರೀತಿ ಮಾಡಬಾರ್ದು. ಕಾರಣ ಏನು ಅಂತಂದರೆ ಹೊಟ್ಟೆಲಿರೋ ಮಗುಗೂ ಸಹ ಅದು ಪ್ರಾಬ್ಲಮ್ ಆಗೋದಕ್ಕೆ ಚಾನ್ಸಸ್ ಇದೆ. ಒಳ್ಳೆ ವಿಷಯಗಳನ್ನ ಖಂಡಿತ ತಿಳ್ಕೊಳ್ಳಿ, ಒಳ್ಳೆಯದನ್ನೇ ಮಾಡಿ. ಹಾಗಾಗಿ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ ನಮಗೆ ಅನ್ನುವಾಗ ಎಚ್ಚರಿಕೊಳ್ಳಿ. ಆದ್ದರಿಂದ ನೀವು ಹೊರಗಡೆ ಬರೋದು ತುಂಬ ಒಳ್ಳೆಯದು. ಇವಾಗ ತಿಳಿಸ್ಕೊಟ್ರೆ ದೇವದ ಕಾಟದಿಂದ ಇಲ್ಲ. ಬಟ್ ನೀವು ಕೂಡ ಜ್ಯೋತಿಷವನ್ನ ಹೇಳೋದಿಲ್ಲ, ಬಟ್ ಕೆಲವೊಂದು ಮುಖದ ಮೇಲೆ ಹೇಳ್ತಿರಂತೆ, ರಾಶಿ ಮೇಲೆ ಕೂಡ ಹೇಳೋದಿಲ್ಲ ನೀವು. ಆದ್ರೆ ನಿಮ್ಮ ಹತ್ರ ಬಂದಿರತಕ್ಕಂತಹ ಭಕ್ತರಿಗೆ ಯಾವ ರೀತಿಯಾಗಿ ನೀವು ಅದನ್ನ ಹೇಳ್ಬೋದು? ಖಂಡಿತ ಒಬ್ರನ್ನ ನೋಡುವಾಗ ನೋಡಿ, ನನಗೆ ಇವಾಗ ನಮ್ಮ ಮನೇಲಿ ಒಳಗಡೆ ಇದ್ದೀವಿ, ಬಂದು ಕಾಲಿಂಗ್ ಬೆಲ್ ಮಾಡ್ತಾರೆ, ಯಾರೋ ಪೂಜೆಗೋಸ್ಕರ ಬಂದಿರ್ತಾರೆ, ರಿಲೇಷನ್ಸು ಬಂದಿರ್ತಾರೆ, ಯಾರೋ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ. ನಾನೊಂದು ಸೆಕೆಂಡ್ ರಾಯರ ಹತ್ರ ಹೇಳ್ತೀನಿ, ಫೋಟೋ ಇದೆ ನಮ್ಮ ಮನೇಲಿ, ರಾಯರ ಹತ್ರ ಹೇಳ್ಬಿಟ್ಟು ಯಾರೋ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ, ಯಾರು ನಿಮ್ಗೆ ಇಷ್ಟ ಆದರೆ ಇರಿಸ್ಕೊಳ್ಳಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕಳಿಸ್ತಾ ಇರಿ, ನಮಗೇನು ಗೊತ್ತಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ಹೋಗಿ ಬಾಗಿಲು ತೆಗಿವಾಗಲೇ ಕರೆಕ್ಟಾಗಿ ಅವ್ರನ್ನ ನೋಡುವಾಗಲೇ ನನಗೆ ಆ ಮಂತ್ರ ನೋಡಿ, ನನ್ನ ತಲೆಯಲ್ಲಿ ಕೈ ಇಟ್ಟು ಏನು ಹೇಳಿದ್ರೋ ಮಂತ್ರ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಆ ಸೆಕೆಂಡ್ ಅಷ್ಟೇ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಅವಾಗ ಏನು ಜೆರಾಕ್ಸ್ ಕಾಪಿ ತಗೊಂಡ ಹಾಗೆ ಅವ್ರು ಏನಕ್ಕೋಸ್ಕರ ಬಂದಿದ್ದಾರೆ, ಏನು ಕೇಳ್ತಾರೆ ಅನ್ನೋದು ಸಹ ನನಗೆ ಓಡ್ಬಿಡುತ್ತೆ. ಅದನ್ನ ಇಟ್ಕೊಂಡು ನಾನು ಮಾಡ್ತೀನಿ. ಎಲ್ಲದಕ್ಕೂ ನನ್ನ ರಾಯರು, ಅದಕ್ಕಿಂತ ನನ್ನ ರಾಯರು ಅನ್ನೋದಕ್ಕಿಂತ ನಮ್ಮ ರಾಯರು ಅವರು ಕೊಟ್ಟಿರೋ ಅಂಥ ಮಹಾ ವರಪ್ರಸಾದ ನನಗೆ. ಇದು ಜನ್ಮ ಜನ್ಮನೂ ನನಗೆ ಅವರೇ ಬೇಕು, ಅವ್ರನ್ನೇ ಪೂಜಿಸ್ಬೇಕು. ನನ್ನ ತಾಯಿ ತಂದೆನೇ ನನ್ನ ತಾಯಿ ತಂದೆ ಆಗಬೇಕು, ಮುಂದಿನ ಜನ್ಮ ಸಹ ನನಗೆ ಬೇಕು. ಯಾಕೆಂದರೆ ಅವ್ರನ್ನ ಪೂಜಿಸ್ಬೇಕಲ್ಲ, ಖಂಡಿತ ಬೇಕು. ಎಲ್ಲರೂ ಹೇಳ್ತಾರೆ ನನಗಿದನ್ನು ಮುಕ್ತಿ ಮಾಡಿಬಿಡಿ ಅಂತ ಹೇಳ್ತಾರೆ, ಆದರೆ ನಾನು ಹೇಳಲ್ಲ, ನನಗೆ ಬೇಕು ಜನ್ಮ ಅಂತ ಹೇಳ್ತೀನಿ. ಯಾಕೆಂದರೆ ಭಗವಂತನ ಪೂಜಿಸೋ ಅಂಥ ಶಕ್ತಿ ಆ ಮನಿದ ಜನ್ಮ ತಾನೇ ಇದೆ. ಅದಕ್ಕೋಸ್ಕರ ಖಂಡಿತ ಹೆಣ್ಣಾಗಲಿ ಗಂಡಾಗಲಿ ಜನ್ಮ ಇದ್ದೇ ಇರಬೇಕು, ಆ ಭಗವಂತನ ಪ್ರೀತಿಸ್ಬೇಕು. ಅದು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಕೊಟ್ಟಿರೋ ಅಂಥದ್ದು ಅಷ್ಟು ಲೀಲೆಗಳು ಕೊಟ್ಟಿದ್ದಾರೆ. ಆ ಸ್ವಾಮಿನ ಪೂಜಿಸ್ತಾ 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 ಖಂಡಿತ ಹೇಳ್ತೀನಿ, ಇನ್ನೂ ಆಳವಾಗಿ ಹೊರಟೋಗ್ತೀವಿ. ಅವ್ರು ಏನೇನು ಹೇಳ್ತಾರೋ ಅದು ಫುಲ್ಲು ನಾವು ಕೇಳ್ಕೋಬೇಕು ಅನಿಸ್ಬಿಡುತ್ತೆ. ಅಷ್ಟೇ ಅವ್ರ ಶಾಂತತೆ, ಅವ್ರ ಮುಗ್ಧತೆ, ಅವ್ರು ಇರೋಂಥ ಒಂದು ಧ್ಯಾನದಲ್ಲಿ ಇರೋ ಅಂಥದ್ದನ್ನು ನಾವು ನೋಡಿಬಿಟ್ರೆ ಖಂಡಿತ ರೋಮಾಂಚ. ರಾಯರ ಭಕ್ತರಾಗಿ ಖಂಡಿತ ರಾಯರ ಭಕ್ತರಿಗೆ ಎಲ್ರಿಗೂ ನಿಷ್ಠೆಯಿಂದ ಪೂಜೆ ಮಾಡಿ ಭಕ್ತಿಯಿಂದ ಹೊಲಿಸ್ಕೊಳ್ಳಿ ಆ ಭಗವಂತನ. ಅವರಲ್ಲಿರೋ ಅಂಥ ಮಿರಾಕಲ್ ಖಂಡಿತ ಎಲ್ಲೂ ಇಲ್ಲ. ಅದೇ ರೀತಿ ಆ ಭಗವಂತ ಬಂದು ಸೇರ್ತಾರೆ ಅಂದರೆ ಖಂಡಿತ ನಮ್ಮ ಮನಸ್ಸಲ್ಲಿ ಅಷ್ಟು ಶಾಶ್ವತವಾಗಿ ನಿಂತೇ ನಿಲ್ತಾರೆ ಖಂಡಿತವಾಗಿ. ಎಸ್ ಅಮ್ಮ, ಇವಾಗ ನೀವು ಹೇಳಿದ್ರಿ, ಇದನ್ನ ಕೇಳಬಾರ್ದು ಗೊತ್ತಿಲ್ಲ. ಮೊದಲಿಗೆ ನಿಮಗೆ ಕ್ಷಮೆನ ಕೇಳ್ತೀನಿ, ಯಾಕಂದ್ರೆ ನಮಗೂ ನಿಮ್ಮ ಒಂದು ಇದರಿಂದ ಕೇಳಿಸ್ಕೋಬೇಕನ್ನೋದು. ಯಾಕಂದ್ರೆ ನೀವು ಹೇಳ್ತಿರ್ಬೇಕಾದ್ರೆ ನಮ್ಮ ಕೈಯಲ್ಲೆಲ್ಲ ಒಂಥರ ರೋಮಾಂಚನ ಆಗ್ತಾ ಇತ್ತು, ಕೂದಲೆಲ್ಲ ಎದ್ದು ನಿಂತಾ ಇತ್ತು. ಸೊ ಶ್ರೀ ಗುರು ರಾಘವೇಂದ್ರ ರಾಯರು ನಿಮಗೆ ದರ್ಶನ ನೀಡಿದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗಿದೆ, ಕೇಳಿದೆ. ನೀವು ತುಂಬಾ ಅಪಾರ ನಂಬಿಕೆ, ಒಂದು ಭಕ್ತಿ ಕೂಡ ನಿಮ್ಮಲ್ಲಿದೆ. ಸೊ ಶ್ರೀ ಗುರು ರಾಘವೇಂದ್ರ ಅವರನ್ನ ನೆನೆಸದೆ, ರಾಯರನ್ನ ನೆನೆಸದೆ ನೀವು ಯಾವ ಕೆಲಸಗಳನ್ನು ಮಾಡಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಸೊ ಈ ಒಂದು ವಿಚಾರವನ್ನ ನಾವು ಕೇಳಿದ ತಕ್ಷಣ ನಮ್ಗೆ ಇನ್ನೂ ಕ್ಯೂರಿಯಾಸಿಟಿ ಹೆಚ್ಚಿಗಾಗುತ್ತೆ. ಗುರುಮಾತಾ ಅವ್ರ ಜೊತೆ ಮಾತಾಡ್ಕೊಂಡು ಶ್ರೀ ಗುರು ರಾಘವೇಂದ್ರ ರಾಯರ ಮಹಿಮೆ ಇನ್ನೂ ತಿಳ್ಕೊಳ್ಳೋದಿದೆ, ತುಂಬಾ ಆಳವಾಗಿ ತಿಳ್ಕೊಳ್ಳೋದಿದೆ. ಸೊ ನೀವು ಇವಾಗ ಮಾತಲ್ಲಿ ಹೇಳ್ತಾ ಇದ್ರಿ, ಶ್ರೀ ಗುರು ರಾಘವೇಂದ್ರ ರಾಯರು ತಲೆ ಮೇಲೆ ಕೈ ಇಟ್ಟು ಒಂದು ಮಂತ್ರವನ್ನ ಹೇಳಿದ್ರು. ಆ ಯಾರೇ ಬಂದ್ರು ಕೂಡ ತಟ್ಟಂತ ನನಗೆ ತಲೆಯಲ್ಲಿ ಅದು ಜೆರಾಕ್ಸ್ ಬಂದ್ಬಿಡಿದೆ. ಸೊ ಅದನ್ನ ನೀವು ಬಲವಂತವಾಗಿ ಏನೂ ಇಲ್ಲ, ಮಂತ್ರ ಏನ್ ಹೇಳಿದ್ದಾರೆ ಅನ್ನೋದು ಕೂಡ ಅದನ್ನ ಹೇಳ್ಕೋಬಹುದಾ? ಖಂಡಿತ ಹೇಳೋದಕ್ಕೆ ನನಗೆ ಜ್ಞಾಪಕನೂ ಬರಲ್ಲ, ಬರಿಬೇಕು ಅಂದ್ರೂ ಶಕ್ತಿ ಇಲ್ಲ, ಬರಲ್ಲ ಖಂಡಿತ. ಇವಾಗ ನೋಡಿ, ಪೂಜ್ಯಾಯ ರಾಘವೇಂದ್ರಾಯ ಎಲ್ರೂ 1 ಲಕ್ಷ ಬರಿತಾ ಇದ್ದಾರೆ. ನಾನು ಒಂದು ಟೈಮ್ ಬರಿತೀನಿ ಅಷ್ಟೇ, ಒಂದು 5 ಸರಿ ಬರಿತೀನಿ ಅಷ್ಟೇ. 6ನೇ ಟೈಮ್ ಬರಿವಾಗ ನನ್ನ ಕೈ ನಡ್ಕೊ ಬರುತ್ತೆ, ಹಂಗೆ ನಿಲ್ಸ್ಬಿಡ್ತೀನಿ ನಾನು. ಲಾಸ್ಟಲ್ಲಿ ಗುರುವೇ ಶರಣಂ ಅನ್ನೋದು, ಗುರುವೇ ಬರೆದಿರ್ತೀನಿ, ಶರಣಂ ಬರೆಯೋದೇ ಇಲ್ಲ. ನನ್ನ ಮಕ್ಕಳು ಬರೀತಾರೆ. ಕಾರಣ ಏನು ಅಂದರೆ ನನ್ನ ಭಕ್ತಿನ ಅವರು ಸಾಕು ಅಂತ ಅಂದ್ಕೊಂಡಿದ್ದಾರೆ ಭಗವಂತ. ನಿಜ ಹೇಳ್ತೀನಿ, ನನ್ಗೆ ಅಳು ಬಂದ್ಬಿಡುತ್ತೆ ಅವ್ರನ್ನ ಪೂಜೆ ಮಾಡುವಾಗ. ಅಷ್ಟು ಅವ್ರನ್ನ ಇಟ್ಕೊಂಡ್ಬಿಟ್ಟು ನನ್ನ ಕಣ್ಣಲ್ಲಿ ನೀರು ಸಹ ಬಂದ್ಬಿಡ್ತೈತೆ. ಕಾರಣ ಏನು ಅಂದರೆ ಅಷ್ಟು ಉಚ್ಚ ಭಕ್ತಿನ ಏನು ಅಂತ ನಂಗೆ ಗೊತ್ತಿಲ್ಲ. ಆದರೆ ನಮ್ಮ ತಾಯಿ ತಂದೆ ಪ್ರಪಂಚದಕ್ಕೆ ಕರ್ಕೊಬಂದು ಇಷ್ಟು ಒಂದು ಭಗವಂತನ ಒಂದು ಅವತಾರ ಮಹಾಪುರುಷನ ಅವರಲ್ಲಿ ನಾನು ಒಪ್ಪಿಸಿದ್ದಾರೆ, ಅವರಲ್ಲಿ ನಾನು ಐಕ್ಯ ಆಗಿದ್ದೀನಿ. ಅವ್ರು ನನ್ನಲ್ಲಿ ಐಕ್ಯ ಆಗಿದ್ದಾರೆ ಅಂದರೆ ಎಷ್ಟು ನಾನು ಪುಣ್ಯ ಮಾಡಿದ್ದೀನಿ. ನನ್ನ ತಾಯಿ ತಂದೆ ಆಶೀರ್ವಾದ ಅದೆಷ್ಟು
ಅದೆಷ್ಟು ಶಕ್ತಿ. ನಿಜ ಹೇಳ್ತೀನಿ, ನಾನು ಒಂದು ಗಂಡಸಾಗಿ ನಾನು ಹುಟ್ಟಿ ಇದನ್ನೆಲ್ಲ ಯಾಕೆ ಮಾಡಿಲ್ಲ ಅಂತ ನಾನು ಚಿಂತೆನೇ ಮಾಡ್ತಾ ಇಲ್ಲ. ಯಾಕೆಂದರೆ ನನ್ನ ಥರನೇ ಎಲ್ಲ ಒಂದೊಂದು ಹೆಣ್ಣು ಸಹ ರಾಯರನ್ನ ಪೂಜೆ ಮಾಡಿ, ಖಂಡಿತ ತಪ್ಪಿಲ್ಲ, ಪೂಜೆ ಮಾಡಿ ಭಕ್ತವಂತರಾಗಿ ಅವ್ರಿಗೆ ನಿಷ್ಠೆಯಿಂದ ಪೂಜೆ ಮಾಡಿ. ನನ್ನಂತ ಕಳ್ಕೊಂಡಿರೋರು ಬೇಕಾದಷ್ಟು ಕಳ್ಕೊಂಡಿದ್ದೀನಿ, ನನಗೆಲ್ಲ ಕಳೆದೋಗೈತೆ ಅಂತ ನಾನು ಇವತ್ತಿನವರೆಗೂ ಅಂದ್ಕೊಂಡಿಲ್ಲ. ಅದೇ ರೀತಿ ತುಂಬ ಕಷ್ಟಗಳು ಅನುಭವಿಸಿದ್ದೀನಿ, ಕಷ್ಟನೂ ನನಗೆ ಕೊಟ್ಟಿದ್ದಾರೆ, ಆ ಕಷ್ಟನೂ ನಾನು ಅನುಭವಿಸಿದ್ದೀನಿ. ಆದರೆ ನನಗೆ ಅದೆಲ್ಲ ಕಷ್ಟನೂ ಅಂತಲೂ ಸಹ ನಾನು ಅಂದ್ಕೊಂಡಿಲ್ಲ. ಯಾಕೆಂದರೆ ನನ್ನ ರಾಯರು ನನ್ನಲ್ಲಿದ್ದು ಇದ್ದು ಇದ್ದು ಒಂದೊಂದು ದಿನವೂ ಒಂದೊಂದು ಕ್ಷಣ ಮಾತ್ರನೂ ನನ್ನನ್ನು ಕಾಪಾಡ್ತಾನೆ ಬಂದಿದ್ದಾರೆ. ನನಗೆ ಸ್ಪೈನಲ್ ಗಾರ್ಡಾಗಿ ನಿಂತು ಅಂಥ ಮಹಾನುಭಾವನ ನಾನು ಇವತ್ತು ಕೂತ್ಕೊಂಡು ನಾನು ಪೂಜೆ ಮಾಡ್ತೀನಿ ಅಂದರೆ ಅದೆಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಂದರೆ ನೀವೇನೇ ಕೇಳಿ, ನೀವೇನು ಕ್ವಶನ್ ಕೇಳಿದ್ರೇನು ಸಹ ನನಗೆ ಆ ಕ್ವಶನ್ ಬಂದ್ಬಿಡುತ್ತೆ ಆನ್ಸರು. ನಾನು ಹೇಳ್ತಾ ಇಲ್ಲ, ನನ್ನಲ್ಲಿರೋ ಅಂಥ ರಾಯರು ಅನುಗ್ರಹ ಕೊಡ್ತಾ ಇದ್ದಾರೆ ನಿಮ್ಮೆಲ್ರಿಗೂ. ಅದೇ ಸತ್ಯ, ಅದೇ ನಿತ್ಯ. ಕ್ಷಮಿಸಿ ಎಲ್ಲರೂ. ಆ ನೋವು ಅನ್ನೋದು ಖಂಡಿತ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಕಷ್ಟನ ನೆನೆಸ್ತಾ ಇದ್ರೇ ಅಂತೆ ಮನುಷ್ಯ ಬೆಳೆಯೋಕ್ಕೆ ಸಾಧ್ಯ. ಹಾಗಾಗಿ ಆ ಭಗವಂತನ ಆಶೀರ್ವಾದ ಸದಾಕಾಲ ಎಲ್ರಿಗೂ ಇರಲಿ ಖಂಡಿತವಾಗಿ. ಎಸ್ ಗುರುಮಾತಾ, ನೀವು ಹೇಳ್ತಾ ಇದ್ದೀರಾ, ನಿಮ್ಮಲ್ಲಿ ತುಂಬ ಆಳವಾದಂತಹ ನಂಬಿಕೆ ಇದೆ. ಶ್ರೀ ಗುರು ರಾಘವೇಂದ್ರ ರಾಯರು ನಿಮ್ಮ ಮನಸ್ಸಲ್ಲಿ ನೆಲೆಸಿದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ನೀವು ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತಲ್ಲೂ ಶ್ರೀ ಗುರು ರಾಘವೇಂದ್ರ ರಾಯರು ಇದ್ದೇ ಇರ್ತಾರೆ ಅನ್ನೋದು ಕೂಡ ನಮಗೆ ನಂಬಿಕೆ ಇದೆ. ಪ್ರತಿಯೊಬ್ಬ ವೀಕ್ಷಕರಿಗೂ ಈ ನಂಬಿಕೆಯನ್ನು ಇದೆ ಅನ್ನೋದು ಕೂಡ ನಾವು ಹೇಳ್ತೀವಿ. ಎಸ್, ಇವಾಗ ಗುರುಮಾತಾ ನೀವು ಹೇಳಿರೋ ಪ್ರಕಾರ ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ದರ್ಶನವಾಗಲಿ ನಿಮಗೆ ಸಿಕ್ಕಿರೋದಿದೆ. ಇನ್ನು ಶ್ರೀ ಗುರು ರಾಘವೇಂದ್ರ ರಾಯರ ಬಗ್ಗೆ ನೀವು ಆಳವಾದಂತಹ ಒಂದು ಮಹತ್ವ ಅಂದರೆ ಅವರ ಮಹಿಮೆಯನ್ನು ನಿಮ್ಮಲ್ಲಿ ಅಡಗಿದೆ. ಇನ್ನು ಮಹಿಮೆ ಅವರ ಪ್ರತಿಯೊಂದು ಕೂಡ ಶ್ರೀ ಗುರು ರಾಘವೇಂದ್ರ ರಾಯರು ಮಾತನಾಡಿರ್ತಕ್ಕಂಥದ್ದು, ನಿಮ್ಮ ಜೊತೆ ಕನೆಕ್ಟ್ ಆಗಿ ಮಾತಾಡಿರುವುದು, ಆಶೀರ್ವಾದ ಮಾಡಿರುವುದು, ಮಂತ್ರವನ್ನು ಹೇಳಿರೋದು ನಿಮ್ಮ ಮನಸ್ಸಲ್ಲಿ ಸದಾ ಇದೆ. ನಿಮ್ಮ ಮಾತುಗಳಲ್ಲಿ ಶ್ರೀ ರಾಘವೇಂದ್ರ ರಾಯರು ನೆಲೆಸಿದ್ದಾರೆ ಅನ್ನೋದು ಕೂಡ ನಾವು ಹೇಳ್ತೀವಿ ಈ ಒಂದು ಕ್ಷಣದಲ್ಲಿ. ಸೊ ಇನ್ನು ಮುಂದಿನ ಒಂದು ಇದ್ರ ಬಗ್ಗೆ ಹೇಳೋದಾದರೆ, ಕೆಲವೊಂದಿಷ್ಟು ಜನರಲ್ಲಿ ಕನಸಲ್ಲಿ ಬೆಚ್ಚಿ ಬೀಳ್ತಾರೆ. ಸೊ ಏನಾಗುತ್ತೆ ಗೊತ್ತಿರಲ್ಲ, ಅವರಿಗೆ ನೆನಪಿಗೆ ಬರೋದಿಲ್ಲ. ಅದಾದ ಒಂದು ಘಟನೆ ನೆಕ್ಸ್ಟ್ ಅದನ್ನ ನೆನಪಿಗೆ ಇರೋದಿಲ್ಲ. ಸೊ ಕನಸಲ್ಲಿ ಎದ್ದು ಓಡಾಡ್ತಿರ್ತಾರೆ. ಅದು ಕನಸು ಅಥವಾ ಏನೋ ಗೊತ್ತಿಲ್ಲ, ಬಟ್ ಎದ್ದ ತಕ್ಷಣ ಭಯದಿಂದ ಗಾಬರಿ ಪಡ್ತಾ ಇರ್ತಾರೆ. ಏನಾಗ್ತಾ ಇರುತ್ತೆ ಅಲ್ಲಿ ಅನ್ನೋದು ಕೂಡ ನಮಗೆ ತಿಳಿಸ್ಕೊಡಿ. ನೋಡಿ, ಮಕ್ಕಳಾಗಲಿ, ಚಿಕ್ಕ ಪುಟಾಣಿಗಳಾಗಲಿ, ದೊಡ್ಡವರಾಗಲಿ, ವಯಸ್ಸಾಗಿರೋರಾಗಲಿ, ಯಾಕೆ ಆಗುತ್ತೆ ಅಂತಂದರೆ ಇವತ್ತಿನ ದಿವಸ ಅವ್ರು ಎದ್ದಿದ್ದಂಥ ಗಳಿಗೆ ಸಹ ಅವ್ರಿಗೆ ಡಿಸ್ಟರ್ಬ್ ಆಗ್ತಾ ಇರ್ತೈತೆ. ಯಾಕೆ ಅಂತಂದರೆ ನೈಟು ನಿದ್ದೆ ಮಾಡೋ ಅಂಥ ಸಮಯದಲ್ಲಿ ಒಬ್ಬೊಬ್ಬರು ಸದಾ ಕಾಲನು ನೈಟಲ್ಲಿ ಎದ್ದು ನಡೀತಾನೇ ಇರ್ತಾರೆ. ಯಾವ ಕೆಲಸನೂ ಇರೋದಿಲ್ಲ, ಏನೂ ಇರೋದಿಲ್ಲ. ಎಲ್ಲರೂ ನಿದ್ದೆ ಮಾಡ್ತಾ ಇದ್ರೆ ಅವ್ರು ಮಾತ್ರ ನಿದ್ದೆ ಮಾಡೋದಿಲ್ಲ. ಕಾರಣ ಅವ್ರಿಗೆ ಯಾವುದೋ ಒಂದು ಪೂರ್ವ ಜನ್ಮದ ಡಿಸ್ಟರ್ಬೆನ್ಸ್ ಆಗ್ತಾನೆ ಇರುತ್ತೆ. ಆ ರೀತಿ ಇರೋ ಅಂಥವ್ರು ಖಂಡಿತ ಸುಮ್ಮನೆ ಇರಬಾರ್ದು. ಯಾವುದು ದೇವಿ ದೇವಸ್ಥಾನ ಹತ್ತಿರ ಇದೆಯೋ ಆ ದೇವಿ ದೇವಸ್ಥಾನಕ್ಕೆ ಹೋಗಿ ಖಂಡಿತ ಪ್ರಾರ್ಥನೆ ಇಟ್ಬಿಟ್ಟು ಬರಬೇಕು. ಅಮ್ಮ, ಈ ಥರ ನನಗೆ ಕೆಟ್ಟದ್ದು ನಡೀತಾ ಇದೆ, ನಾನು ಯಾವಾಗಲೂ ನಿದ್ರೆಯಲ್ಲಿ ನಾನು ಈ ಥರ ಮಾಡ್ತೀನಿ ಅನ್ನೋ ಅಂಥದ್ದನ್ನು ನೋಡಿ. ನಿದ್ರಾ ದೇವತೆ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ. ಅದನ್ನು ಸರಿ ಮಾಡ್ಕೋಬೇಕು ಅಂದರೆ ಖಂಡಿತ ಅದನ್ನು ದೇವಿ ದೇವಸ್ಥಾನಕ್ಕೆ ಹೋಗಲೇಬೇಕು. ಯಾವ ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ನೀವಿರೋ ಅಂಥ ಹತ್ತಿರದಲ್ಲಿ ಯಾವ ತಾಯಿ ದೇವಸ್ಥಾನ ಇದ್ರೂ ಸರಿ, ಅಲ್ಲೋಗಿ ನಂದಾದೀಪ ಹಚ್ಚಿ, ಅದೇ ರೀತಿ ಆ ದೇವಿಗೆ ಒಂದು ದಿವಸ ಅಭಿಷೇಕಕ್ಕೆ ಅಲ್ಲಿ ಏನು ನೇಮದಿಂದ ಮಾಡ್ತಾರೋ ಅದನ್ನು ಅಭಿಷೇಕ ಮಾಡಿಸಿ, ಅನಂತರ ಖಂಡಿತ ಈ ಥರ ನಡೆಯೋದಕ್ಕೆ ಚಾನ್ಸಸ್ ಇರಲ್ಲ. ಯಾಕೆ ನಡೆಯುತ್ತೆ, ಯಾಕೆ ಮೆಟ್ಟು ಬೀಳ್ತಾರೆ ಅಂತ ಅಂದರೆ ನೆನ್ನೆಲ್ಲ ಏನೆಲ್ಲ ನಡೆದಿರುತ್ತೋ ಆ ದೇವ್ರಿಗೆ ಈಗ ನೈಟಲ್ಲಿ ಅವ್ರಿಗೆ ಜ್ಞಾಪಕ ಶಕ್ತಿ ಬರ್ತಾನೆ ಇರುತ್ತೆ. ಆ ಜ್ಞಾಪಕದಿಂದ ಬರ್ತಾ ಅವರು ಡಿಸ್ಟರ್ಬ್ ಆಗ್ತಾರೆ. ಹಾಗಾಗಿ ಆ ರೀತಿ ಆಗುತ್ತೆ. ನೆನ್ನೆ ನಡೆದಿದ್ದನ್ನು ಮರೆತುಬಿಟ್ಟು ಕಣ್ ತುಂಬ ನಿದ್ದೆ ಮಾಡಬೇಕು. ಆವಾಗಲೇ ಆ ನಿದ್ದೆ ಬರೋ ಅಂಥದ್ದು. ನಿದ್ದೆ ಮಾಡೋ ಅಂಥ ಸ್ಥಳದಲ್ಲಿ ಖಂಡಿತವಾಗಿ ಯಾವ ಕಾರಣಕ್ಕೂ ಸರಿ ಕಬ್ಬಿಣ ಸಂಬಂಧಪಟ್ಟಿದ್ದಂಥದ್ದು ಏನೂ ಇಟ್ಕೋಬೇಡಿ. ಹಾಗಂದರೆ ಏನು ಸ್ಟೀಲ್ದು ಪಿನ್ ಆಗಲಿ, ಒಂದು ಹೇರ್ ಪಿನ್ ಆಗಲಿ, ಅಥವಾ ಏನಾದರೂ ಒಂದು ನೀರು ತುಂಬಿದಂಥ ಒಂದು ಚೊಂಬಾಗಲಿ ಖಂಡಿತ ಇಡಬಾರ್ದು. ಯಾಕೆ ಅಂತಂದರೆ ಅದನ್ನೆಲ್ಲ ಇಟ್ಟರೆ ಈ ಥರನೇ ನಿದ್ದೆಲಿ ಡಿಸ್ಟರ್ಬ್ ಆಗ್ತೈತೆ. ಹಾಗಾಗಿ ಅದನ್ನು ಇಟ್ಕೋಬಾರ್ದು. ಅದೇ ರೀತಿ ನಿಮ್ಗೆ ನಿದ್ದೆನೇ ಬರಲಿಲ್ಲ ಅಂತ ಅಂದರೆ 10 ನಿಮಿಷ ನಿದ್ದೆ ಬರಲಿಲ್ಲ ಅಥವಾ ನಿದ್ದೆಲಿ ನಡೀತೀವಿ ಮೆಟ್ಟು ಬೀಳ್ತೀವಿ ಅಂತ ಅನ್ನೋರು ಖಂಡಿತ ಶಿವ ನಾಮಸ್ಮರಣೆ ಮಾಡ್ಕೊಳ್ಳಿ. ಅವರೇ ಸರಿ ಮಾಡೋಕ್ಕಾಗೋದು ಇದನ್ನು. ಯಾಕೆ ಅಂತಂದರೆ ನಿದ್ದೆ ಕೊಡೋದೇ ಶಿವನೇ.
ನಿದ್ದೆ ಕೊಡೋದೇ ನಮಗೆ ಶಿವನೇ, ನಿದ್ದೆಯಿಂದ ಹೆಬ್ಬರಿಸೋದು ಸಹ ಶಿವನೇ. ಹಾಗಾಗಿ ಅವರು ಪ್ರಾರ್ಥನೆ ಮಾಡ್ಕೋಬೇಕು, ಅವ್ರ ಮಂತ್ರನ ಜಪ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಅದೇ ರೀತಿ ನೋಡಿ, ರಾಯರ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕು ಅಂದರೆ, ಅವ್ರು ಏನು ಮಾಡ್ತಾ ಇದ್ದಾರೆ ಬೃಂದಾವನದಲ್ಲಿ, ಅವ್ರು ಯಾವ ರೀತಿ ಬೃಂದಾವನದಲ್ಲಿ ಎಲ್ರಿಗೂ ಸಲಹೆ ಕೊಡ್ತಾ ಇದ್ದಾರೆ, ಆ ಭಗವಂತ ಒಂದೊಂದು ಜೀವರಾಶಿಗೂ ಏನು ಮಾಡ್ತಾ ಇದ್ದಾರೆ ಅನ್ನೋದು ಸಹ ನನಗೆ ಏನು ಹೇಳೋದು, ಅದು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ತುಂಬ ಕೊಟ್ಬಿಟ್ಟಿದ್ದಾರೆ ರಾಯರು. ಇವಾಗಲೂ ಸಹ ನಾನು ಇಲ್ಲಿ ಕೂತಿದ್ದೀನಿ, ಆದರೆ ಮಂತ್ರಾಲಯದಲ್ಲಿ ನಡೀತಾ ಇರೋಂಥ ಪೂಜೆಯಲ್ಲಿ ನಾನು ಅಲ್ಲಿದ್ದೀನಿ ಅನ್ನೋ ಥರನೇ ಅನುಭವ ಆಗ್ತಾನೇ ಇರುತ್ತೆ ನನಗೆ. ಒಂದೊಂದು ಟೈಮ್ ಮನೇಲಿ ನಾನು ಪೂಜೆ ಏನಾದರೂ ಕೆಲಸ ಮಾಡ್ತಾ ಇರ್ತೀನಿ, ಪೂಜೆ ಮುಗಿಸ್ಕೊಂಡು ನಾನು ಹಿಂದೆಯಿಂದ ಬಂದು ಯಾರೋ ನನ್ನನ್ನು ಮುಟ್ಟಿದಂಗೆ ಆಗುತ್ತೆ. ಕಾರಣ ಏನು ಅಂದರೆ, ಕರೆಕ್ಟಾಗಿ ಅಲ್ಲಿ ಮಧ್ಯಾಹ್ನ 1:30ಇಂದ 2 ಗಂಟೆ, 1 ಗಂಟೆಯಿಂದ 1:30, 2 ಗಂಟೆ ಒಳಗಡೆ ಪೂಜೆ ಮುಗಿಯುತ್ತೆ. ಆ ಸಮಯದಲ್ಲಿ ಭಗವಂತ ಎಷ್ಟು ಖುಷಿಯಿಂದ ಇರ್ತಾರೆ ರಾಯರು ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಆ ಮಹಾಮಂಗಳಾರತಿಗೆ ಆ ಭಗವಂತ ಮಿರಾಕಲ್ನೆಲ್ಲ ನಡೆಸಿರೋ ಅಂಥದ್ದನ್ನು ಅಷ್ಟು ವಿಚಿತ್ರದಿಂದ ನಮ್ಮ ಕಣ್ಣಿಗೆ ಅಷ್ಟು ವಿಚಿತ್ರವಾಗಿ ನಮ್ಮ ಮನಸ್ಸಿಗೆ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತಂತೆ. ಯಾಕೆ ಅಂತಂದರೆ, ಒಂದು ವಿಷಯ ಇದೆ ಅಂತಂದರೆ ಅದು ರಾಘವೇಂದ್ರ ಸಂಬಂಧಪಟ್ಟಿದ್ದಾಗಿದ್ದರೆ ಮಾತ್ರನೇ ಆ ಮಂಗಳಾರತಿ ಮಾಡುವಾಗಲಿ ನಮಗೇನೋ ಒಂದು ವಿಚಿತ್ರ ನಡೀತಾನೆ ಇರುತ್ತಂತೆ. ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ